ಎಲ್ಲ ನನ್ನ ಕನ್ನಡದ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಲೈಬ್ರರಿಗೆ ಓದೋಕ್ಕೆ ಅಂತ ಬಂದಿದ್ದೆ. ಬಿಕಾಸ್ ನೆಕ್ಸ್ಟ್ ವೀಕ್ ನನ್ನ ಬೋರ್ಡ್ಸ್ ಎಕ್ಸಾಮ್ ಇದೆ. ಸೊ ಲೈಬ್ರರಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಓದ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಸೊ ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಲೈಬ್ರರಿಗೆ ಬಂದಿದ್ದೆ. ಅದಾದಮೇಲೆ ಇಬ್ಬರು ಲೈಬ್ರರಿ ಒಳಗೆ ಬಂದ್ವಿ, ಕೂತ್ಕೊಂಡ್ವಿ, ಓದ್ಕೋತಾ ಇದ್ವಿ. ನಾನು ಕೆಮಿಸ್ಟ್ರಿ ಓದ್ತಿದ್ದೆ, ಆನಂದ ಬಯಾಲಜಿ ಓದ್ತಿದ್ದ. ನಾನು ಹೇಳಿದೆ, ಆನಂದ ಆಂಟಿ ಮುಖ ನೋಡೋದು ಬಿಟ್ಬಿಟ್ಟು ಬಯಾಲಜಿ ಓದ್ಕೋ, ಮುಂದಿನ ವಾರ ಎಕ್ಸಾಮ್ಸ್ ಇದೆ, ಕಾನ್ಸಂಟ್ರೇಟ್ ಮಾಡು ಸ್ಟಡೀಸ್ ಮೇಲೆ ಅಂತ. ಹಾಗೆ ನಾವಿಬ್ರು ಎಲ್ಲ ಓದ್ಕೊಂಡು ಲೈಬ್ರರಿಯಿಂದ ಹೋಗೋಣ, ಇಲ್ಲೇ ಎಲ್ಲರೂ ಚಾಟ್ಸ್ ತಿನ್ಕೊಂಬೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಲೈಬ್ರರಿಯಿಂದ ನಾನು ಅವನು ಬಂದಿದ್ದು ಬಂಗಾರಪೇಟೆ ಚಾಟ್ಸ್ ತಿನ್ನೋಕ್ಕೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಹಾಗೆ ಚೆನ್ನಾಗಿ ಚಾಟ್ಸ್ ಗೀಟ್ಸ್ ಎಲ್ಲ ತಿನ್ಕೊಂಡು ಆನಂದ ಅವರು ಅವ್ರ ಪಾಡಿಗೆ ಅವ್ರು ಓದ್ತಿದ್ದ. ಅಷ್ಟರಲ್ಲಿ ನಮ್ಮ ಶಿಷ್ಯ ಒಬ್ಬ ಬಂದಿದ್ದ. ಅವನು ನಾನು ಎಲ್ಲ ಸ್ವಲ್ಪ ಕಾಡಾಡ ಟೈಮ್ ಮಾತಾಡಿಕೊಂಡು ಓದ್ಕೊಂಡು ಎಲ್ಲ ಮಾಡಿಕೊಂಡು ಹಾಗೆ ಲೈಬ್ರರಿಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಶಿಷ್ಯ ಹೊರಡ್ತೀನಿ ಅಂತಂದ, ಅದಕ್ಕೆ ಅವನಿಗೂ ಬಾಯ್ ಹೇಳಿ ಕಳಿಸ್ಕೊಟ್ವಿ. ಅದಾದಮೇಲೆ ಆನಂದನು ಮನೆಗೆ ಹೋಗ್ತೀನಿ ಅಂತಂದ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೂ ಬಾಯ್ ಹೇಳಿ ನಾನು ಮನೆಗೆ ಹೋದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ಇವತ್ತಿನ ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟಾಟಾ ಬಾಯ್.